ಹಲೋ ನಮಸ್ತೆ ಎಲ್ಲರಿಗೂ ಸವೀಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರುವಂಥ ರೆಸಿಪಿ ಗಿರ್ಮಿಟ್ಟು. ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಗಿರ್ಮಿಟ್ ಮಾಡೋದು ಹೆಂಗಂತ ನೋಡೋಣ ಬನ್ನಿ. ಇವಾಗ ಮೊದಲಿಗೆ ಗಿರ್ಮಿಟ್ ಅಂದ ತಕ್ಷಣ ನಮಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟು ಕಡಲೆಪುರಿ ಅಥವಾ ನಮ್ಮ ಸೈಡ್ ಅದಕ್ಕೆ ಚುರುಮುರಿ, ಗೋಳ ಚುರುಮುರಿ ಅಥವಾ ಜೋಳ ಚುರುಮುರಿ. ನಾನು ಒಂದು ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ. ಈ ಚುರುಮುರಿ ಜೊತೆಗೆ ಒಂದು ದಪ್ಪ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡ ಸೈಜ್ದು ಒಂದು ಟೊಮೆಟೊ, ಕರಿಬೇವು, ಒಂದು ಎಳೆ ಆಗುವಷ್ಟು ಕರಿಬೇವು, ಅದಕ್ಕೆ ಬೆಲ್ಲ, ಆಮೇಲೆ ಹುರುಗಡ್ಲೆ ಪುಡಿ ಅಥವಾ ಇದನ್ನು ಪುಟಾಣಿ ಪುಡಿ ಅಂತಲೂ ಹೇಳ್ತಾರೆ ನಮ್ಮ ಸೈಡು. ಆಮೇಲೆ ಒಂದು ಚಿಕ್ಕ ಸೈಜ್ದು ನಿಂಬೆಹಣ್ಣು ಸೈಜ್ದಂಥ ಈ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಮಿಕ್ಸರು, ಗಾರ್ನಿಷಿಂಗ್ಗೆ ಮಿಕ್ಸರು. ಸೊ ಇವಾಗ ಗಿರ್ಮಿಟ್ ರೆಸಿಪಿನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಗ್ಯಾಸ್ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಕಡಲೆ ಬೀಜ, ಶೇಂಗಾ ಹಾಕಿಬಿಟ್ಟು ಚೆನ್ನಾಗಿ ಹುರಿರಿ. ಈ ಹುರಿದಿರೋ ಕಡಲೆ ಬೀಜನ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು. ಹುರಿದಿರೋ ಕಡಲೆ ಬೀಜನ ಇವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗೆಲ್ಲ ಬೌಲಿಗೆ ಶಿಫ್ಟ್ ಮಾಡ್ಕೊಂಬಿಟ್ಮೇಲೆ ಅದೇ ಕಡಾಯಿಗೆ ಇವಾಗ ಜೀರಿಗೆ, ಸಾಸಿವೆ ಹಾಕಿ ಸಿಡಿದ್ಮೇಲೆ ಜೀರಿಗೆ, ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಹುರಿಬೇಕು. ಇದು ಹುರಿದಾದ್ಮೇಲೆ ಇದಕ್ಕೆ ಕರಿಬೇವು, ಒಂದು ಎಳೆ ಆಗೋಷ್ಟು ಏನು ಕರಿಬೇವು ಇಟ್ಕೊಂಡಿರ್ತೀವಲ್ಲ ಕರಿಬೇವನ್ನ ಹಾಕಿಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರಿಬೇಕು. ಕರಿಬೇವನ್ನು ಕೂಡ ಕರಿಬೇವೆಲ್ಲ ಹುರಿದ್ಮೇಲೆ ಇವಾಗ ನಾನು ಒಂದು ದೊಡ್ಡದೇನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಹಾಕಿಬಿಟ್ಟು ಅರ್ಧ ಹಾಗೆ ಇಟ್ಕೊತಿದ್ದೀನಿ. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಒಂದು 10 to 20 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಇವಾಗ ಟೊಮೆಟೊ ಹಾಕ್ಕೋಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನೂ ಕೂಡ ಅರ್ಧ ಹಾಕಿಬಿಟ್ಟು ಅರ್ಧ ಇಟ್ಕೊಂಡಿದ್ದೀನಿ. ಟೊಮೆಟೊ ಸಾಫ್ಟ್ ಆಗಲಿ ಅಂತ ಒಂದು ಅರ್ಧ ಚಮಚ ಆಗುವಷ್ಟು ಸಾಲ್ಟು, ಎಲ್ಲ ಸಾಫ್ಟಾಗಿ ಬೇಗ ಹುರಿಲಿ ಅಂತ ಒಂದು ಅರ್ಧ ಚಮಚ ಸಾಲ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಿಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಒಂದು 10 ಸೆಕೆಂಡ್ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಹುಣಸೆಹಣ್ಣೇನು ನೆನೆಸಿಟ್ಕೊಂಡಿರ್ತೀವಲ್ಲ ಹುಣಸೆಹಣ್ಣ ಕಿವುಚ್ಬಿಟ್ಟು ಪಲ್ಪೆಲ್ಲ ತೆಗೆದುಬಿಟ್ಟು ಬರೀ ಹುಣಸೆಹಣ್ಣಿನ ರಸ ಹಾಕಬೇಕು. ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಇದಕ್ಕೆ ಬೆಲ್ಲ ತೊಗೊಂಡಿರ್ತೀವಲ್ಲ ನಾವು, ಬೆಲ್ಲ ಹಾಕಿಬಿಟ್ಟು ಕುದಿಯಕ್ಕೆ ಬಿಡಿ. ಇದ್ರ ಜೊತೆಗೆ ನಾವು ಮೊದಲಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಅಷ್ಟೇ ಸಾಲ್ಟ್ ಹಾಕಿದ್ವಿ, ಅದು ಟೊಮೆಟೊ ಸಾಫ್ಟ್ ಆಗಲಿ ಅಂತ. ಇವಾಗ ಇನ್ನೊಂದು ಚಮಚ ಆಗುವಷ್ಟು ಸಾಲ್ಟ್ ಹಾಕಿ ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಟ್ಬಿಡಿ. ನಾವು ಕಡಲೆ ಬೀಜ ಮೊದಲೇ ಎತ್ತಿಟ್ಕೊಂಡಿದ್ದ ರೀಸನ್ ಏನಂದರೆ ಇವಾಗ ಟೊಮೆಟೊ ಮತ್ತು ಹುಣಸೆಹಣ್ಣಿನ ರಸ, ಟೊಮೆಟೊ ಇದರೆಲ್ಲ ಜೊತೆ ಸೇರಿಬಿಟ್ಟು ಕಡಲೆ ಬೀಜ ಸಾಫ್ಟ್ ಆಗಿಬಿಡೋದು. ಸೊ ಅದಕ್ಕೋಸ್ಕರ ಅದನ್ನು ಮೊದಲೇ ಫ್ರೈ ಮಾಡಿಬಿಟ್ಟು ಹೊರಗಡೆ ತೆಗೆದು ಇಟ್ಕೊಂಡಿರ್ತೀವಿ. ಈಗ ನೋಡಿ, ಗೋಜಿ ರೆಡಿ ಆಯಿತು. ಅದು ಕ್ರಿಸ್ಪಿನೆಸ್ ಹಾಗೆ ಉಳಿಲಿ ಅಂತ ಅದನ್ನು ತೆಗೆದು ಇಟ್ಕೊಂಡಿದ್ದೆ ನಾನು. ಸೊ ಇವಾಗ ಬನ್ನಿ ಗೋಜಿ ಕಲಸೋಣ. ಗಿರ್ಮಿಟ್ಟಕ್ಕೆ ಇವಾಗ ಒಂದು ಚಿಕ್ಕ ಬೌಲಲ್ಲಿ ಈ ಮಂಡಕ್ಕಿನ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇದು ಗಿರ್ಮಿಟ್ ಗೊಜ್ಜು. ಒಂದು 2 ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು. ಎಲ್ಲನೂ ಒಂದೇ ಸರಿ ಕಲಿಸಿ ಇಡಬೇಡಿ, ಮೆತ್ತಗಾಗಿಬಿಡುತ್ತೆ. ಅದನ್ನು ಎಷ್ಟು ಬೇಕಲ್ಲ ಅಷ್ಟಷ್ಟೇ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಎಷ್ಟು ಬೇಕಲ್ಲ ಅಷ್ಟಷ್ಟೇ ಕಲಿಸ್ಕೊಡಿ. ಸೊ ಇವಾಗ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ, ತೆಗೆದಿಟ್ಕೊಂಡಿದ್ದೀವಲ್ಲ ಅದು ಈರುಳ್ಳಿ, ಟೊಮೆಟೊ, ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೆ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಂಡಕ್ಕಿಗೂ ಹತ್ಕೋ ಥರ ಮಿಕ್ಸ್ ಮಾಡಬೇಕು. ನನಗೆ ಯಾಕೋ ಗೊಜ್ಜು ಒಂಚೂರು ಕಡಿಮೆ ಅನ್ನಿಸ್ತು. ಸೊ ಅದಕ್ಕೆ ಇವಾಗ ಇನ್ನೊಂದು ಚಮಚ ಹಾಕಬೇಕು ಗೊಜ್ಜು. ಸೊ ಇನ್ನೊಂದು ಚಮಚ ಹಾಕ್ತಿದ್ದೀನಿ. ನೋಡಿ ಅದಕ್ಕೆ ಉಪ್ಪು, ಖಾರ, ಹುಳಿ ಹದ ಎಲ್ಲ ಕರೆಕ್ಟಾಗಿರಬೇಕು. ಸ್ವೀಟು ಹಂಗಿದ್ರೇ ಗಿರ್ಮಿಟ್ ಟೇಸ್ಟ್ ಇರೋದು. ನೋಡಿ ಈ ಥರ ಕಾಣಿಸ್ಬೇಕು.
ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಇದನ್ನು ಇವಾಗ ಮಿಕ್ಸರ್ ಹಾಕೋಣ. ಮಿಕ್ಸರ್ ಇರದಿದ್ರೆ ಇದು ಟೇಸ್ಟೇ ಬರಲ್ಲ. ನೋಡಿ ಈ ಥರ ಬರಬೇಕು ಗಿರ್ಮಿಟ್ ಅಂದರೆ. ನೋಡಿ ನೀವು ಟೇಸ್ಟ್ ಮಾಡಿ, ಒಂದು ಸತಿ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.